ಏನಂದರೆ ಜಾತಿ ಕಾಲಮ್ 9ರಲ್ಲೂ ಸಹ ಒಕ್ಕಲಿಗ ಬರೆಸಿ, 10ನೇ ಕಾಲಮ್ ಉಪಜಾತಿನಲ್ಲೂ ಒಕ್ಕಲಿಗ ಬರೆಸಿ ಅಂತ ಹೇಳ್ತಾ ಇದ್ದಾರೆ. ನೀವು ಅರ್ಥ ಮಾಡ್ಕೊಳ್ಬೇಕು, 2 ಕಾಲಮಲ್ಲೂ ಜಾತಿ ಮತ್ತು ಉಪಜಾತಿ ಎರಡರಲ್ಲೂ ಒಕ್ಕಲಿಗ ಬರೆಸಿದ ತಕ್ಷಣ ಒಕ್ಕಲಿಗರ ಸಂಖ್ಯೆ ಏನಾದ್ರು ದುಪ್ಪಟ್ಟ ಆಗೋದಿಲ್ಲ, ಡಬಲ್ ಆಗೋದಿಲ್ಲ. ಉಪಜಾತಿಯನ್ನು ಯಾಕೆ ಸರ್ಕಾರ ಕೇಳ್ತಾ ಇದೆ ಅಂತ ಹೇಳಿದರೆ, ಒಂದು ಜಾತಿಯ ಬೇರೆ ಬೇರೆ ಪ್ರಭೇದಗಳೇನಿದ್ದಾವೆ ಅವುಗಳ ಅಸ್ತಿತ್ವ ಮತ್ತು ಅವುಗಳ ಸಂಪ್ರದಾಯಗಳು ಎಲ್ಲ ಉಳಿಬೇಕು ಅನ್ನೋ ಉದ್ದೇಶಕ್ಕೋಸ್ಕರ ಉಪಜಾತಿಯನ್ನು ಕೇಳಿರೋಂಥದ್ದು. ಹಾಗಾಗಿ ಒಕ್ಕಲಿಗ ಸಮುದಾಯ ಜಾತಿ ಕಾಲಮಲ್ಲಷ್ಟೇ ಮುಖ್ಯ ಜಾತಿ ಒಕ್ಕಲಿಗವನ್ನು ಬರೆಸಿ, ಉಪಜಾತಿ ಕಾಲಮಲ್ಲಿ ನೀವು ಯಾವ್ಯಾವ ಉಪಜಾತಿಗೆ ಸಂಬಂಧಪಡ್ತೀರಿ, ಗಂಗಟ್ಕಾರ ಒಕ್ಕಲಿಗ ಇರ್ಬೋದು, ಮರಸು ಒಕ್ಕಲಿಗ ಇರ್ಬೋದು, ದಾಸ ಒಕ್ಕಲಿಗ ಇರ್ಬೋದು, ಹಳ್ಳಿಕಾರ ಒಕ್ಕಲಿಗ ಇರ್ಬೋದು. ಹಾಗಾಗಿ ತಾವೆಲ್ಲರೂ ಸಹ ಉಪಜಾತಿ ಕಾಲಮಲ್ಲಿ ತಮ್ಮ ಉಪಜಾತಿಯನ್ನು ನಮೂದಿಸಬೇಕು. ಕಾರಣ ಏನೆಂದರೆ ನೋಡಿ, ಕೇಂದ್ರ ಸರ್ಕಾರದ ಎಕನಾಮಿಕಲಿ ವೀಕರ್ ಸೆಕ್ಷನ್ ಇದೆಯಲ್ಲ, ಆ ಎಕನಾಮಿಕಲಿ ವೀಕರ್ ಸೆಕ್ಷನ್ನಲ್ಲಿ ಗಂಗಟ್ಕಾರ ಒಕ್ಕಲಿಗರಿಗೆ, ಮರಸು ಒಕ್ಕಲಿಗರಿಗೆ, ದಾಸ ಒಕ್ಕಲಿಗರಿಗೆ 10% ಮೀಸಲಾತಿಯಲ್ಲಿ ಅವಕಾಶ ಇದೆ. ಆದರೆ ಅದನ್ನು ನಾವು ಯಾರು ಸದ್ಬಳಕೆ ಮಾಡ್ಕೊಳಕ್ಕಾಗ್ತಾ ಇಲ್ಲ. ಕಾರಣ ಏನಂದರೆ ನಮ್ಮಲ್ಲಿ ಎಲ್ಲರದ್ದು ಕೇವಲ ಒಕ್ಕಲಿಗ ಸರ್ಟಿಫಿಕೇಟ್ ಇದೆ, ಆದರೆ ಗಂಗಟ್ಕಾರ ಒಕ್ಕಲಿಗ ಅಂತ ಸರ್ಟಿಫಿಕೇಟ್ ಇಲ್ಲ, ಮರಸು ಒಕ್ಕಲಿಗ ಅಂತ ಸರ್ಟಿಫಿಕೇಟ್ ಇಲ್ಲ. ಈ ಕಾರಣದಿಂದ ನಮಗೆ ಎಕನಾಮಿಕಲಿ ವೀಕರ್ ಸೆಕ್ಷನಲ್ಲಿ 10% ಮೀಸಲಾತಿ ಇದ್ದರೂ ಸಹ ನಾವು ಅದನ್ನು ಬಳಸ್ಕೊಳ್ಳೋಕ್ಕಾಗ್ತಾ ಇಲ್ಲ. ಈಗಲಾದರೂ ಈ ಸಮುದಾಯ ಎಚ್ಚೆತ್ತುಕೊಳ್ಬೇಕು. ನಮ್ಮ ಜಾತಿಯ ಜೊತೆಗೆ ಉಪಜಾತಿಯನ್ನು ಕಡ್ಡಾಯವಾಗಿ ಗುರುತಿಸ್ಕೊಳ್ಳೋದ್ರ ಮುಖಾಂತರ ಸರ್ಕಾರದ ಸವಲತ್ತು ಪಡೆಯೋದು ಒಂದು ಕಡೆ, ಬಹುಮುಖ್ಯವಾಗಿ ಯಾಕಂದರೆ ಒಕ್ಕಲಿಗ ಅಂದ್ರೇ 1800-2000ಗಳ ವರ್ಷಗಳ ಇತಿಹಾಸ ಇರತಕ್ಕಂಥ ಗಂಗರ ಮೂಲದಿಂದ ಬಂದಂಥವ್ರು. ಬೆಂಗಳೂರಿನ ಕಟ್ಟಿದಂಥ ಕೆಂಪೇಗೌಡರು ಅವರ ಉತ್ತರಾಧಿಕಾರಿಗಳು, ಅವರ ವಂಶಸ್ಥರೇ ಮರಸು ಒಕ್ಕಲಿಗರು. ಇವತ್ತೇನಾದರೂ ನಾವೆಲ್ಲರೂ ಸಹ ಉಪಜಾತಿಯನ್ನು ಗುರುತಿಸ್ಕೊಳ್ಳಿಲ್ಲ ಅಂತೇಳಿದರೆ ನಮ್ಮ ಇತಿಹಾಸವನ್ನು ನಾವೇ ಮಣ್ಣು ಮಾಡ್ದಂಗೆ ಆಗುತ್ತೆ. ಮುಂದೆ ಸರ್ಕಾರಿ ದಾಖಲೆಗಳಲ್ಲೂ ಸಹ ಗಂಗಟ್ಕಾರ ಒಕ್ಕಲಿಗರಿದ್ದರು, ಮರಸು ಒಕ್ಕಲಿಗರಿದ್ದರು, ಹಳ್ಳಿಕಾರ ಒಕ್ಕಲಿಗರಿದ್ದರು ಅನ್ನೋದಕ್ಕೆ ಎಲ್ಲವೂ ಯಾವುದೇ ಲೆಕ್ಕ ಸಿಗೋದಿಲ್ಲ. ಹಾಗಾಗಿ ಒಕ್ಕಲಿಗರು ಉಪಜಾತಿಯನ್ನು ಗುರುತಿಸೋದ್ರ ಜೊತೆಯಲ್ಲಿ ತಮ್ಮ ಅಸ್ತಿತ್ವವನ್ನು ಉಳಿಸ್ಕೊಳ್ಬೇಕಾದಂಥ ಅನಿವಾರ್ಯತೆ ಇವತ್ತಿದೆ. ಗಂಗಟ್ಕಾರ ಒಕ್ಕಲಿಗ, ಮರಸು ಒಕ್ಕಲಿಗ, ಹಳ್ಳಿ ಒಕ್ಕಲಿಗ ಇವರೆಲ್ಲರೂ ಇದ್ದರೆ ಮಾತ್ರ ಒಕ್ಕಲಿಗ. ಜೊತೆಯಲ್ಲಿ ಇವತ್ತೇನು ಅಪಪ್ರಚಾರ ಮಾಡ್ತಾ ತಪ್ಪು ತಿಳುವಳಿಕೆಯನ್ನು ಕೊಡ್ತಾ ಇದ್ದೀರಿ ಸಮುದಾಯಕ್ಕೆ, ಜಾತಿನಲ್ಲಿ ಮತ್ತು ಉಪಜಾತಿನಲ್ಲಿ ಒಕ್ಕಲಿಗ ಬರೆಸಿ ಅಂತೇಳಿ, ನೀವುಗಳು ಯಾರ್ಯಾರು ಈ ತಪ್ಪನ್ನು ಮಾಡ್ತಾ ಇದ್ದೀರಿ ಅರ್ಥ ಮಾಡ್ಕೊಳ್ಳಿ. ನಿಮ್ಮ ಕಾರಣದಿಂದ ನೀವು ಜಾತಿ ಮತ್ತು ಉಪಜಾತಿನಲ್ಲಿ ಎರಡರಲ್ಲೂ ಒಕ್ಕಲಿಗ ಬರೆಸಿ ಅಂತ ಹೊರಟಿರೋದ್ರ ಕಾರಣದಿಂದ ಇವತ್ತು ಕುಂಚಿಟಿಗ ಒಕ್ಕಲಿಗರಿಂದ ಬೇರೆ ಹೋಗ್ತಾ ಇದ್ದಾರೆ. ಜಾತಿ ಕಾಲಮಲ್ಲೇ ನಾವು ಕುಂಚಿಟಿಗ ಬರ್ಸ್ಕೊಳ್ತೀವಿ ಅಂತ ಇದ್ದಾರೆ. ರೆಡ್ಡಿಗಳು ನಾವು ಜಾತಿ ಕಾಲಮಲ್ಲೇ ರೆಡ್ಡಿ ಬರ್ಸ್ಕೊಳ್ತೀವಿ ಅಂತ ಇದ್ದಾರೆ. ನಾಮದಾರಿಗಳು ನಾವು ಜಾತಿ ಕಾಲಮಲ್ಲೇ ನಾಮದಾರಿಗಳು ಬರ್ಸ್ಕೊಳ್ತೀವಿ ಅಂತ ಇದ್ದಾರೆ. ಹಾಗಾಗಿ ನಿಮ್ಮ ಅಪಪ್ರಚಾರ ಹೀಗೆ ಮುಂದುವರೆದ್ರೆ ಒಕ್ಕಲಿಗರ ಸಂಖ್ಯೆ ನಿಜಕ್ಕೂ ಕಡಿಮೆ ಆಗುತ್ತೆ. ನೀವೇ ನಮ್ಮ ಜೊತೆಲಿದ್ದಂಥ ಒಕ್ಕಲಿಗರನ್ನು ನೀವು ಉಪಜಾತಿ ಗುರುತಿಸ್ಕೊಳ್ಬೇಡಿ ಅಂತೇಳಿ ನೀವು ಮಾಡ್ತಾ ಇರೋ ಪ್ರಚಾರದಿಂದ ಇವತ್ತು ನಮ್ಮನ್ನು ಅವರೆಲ್ಲ ಬಿಟ್ಟು ಹೋಗೋಂಥ ಪರಿಸ್ಥಿತಿಯನ್ನು ನೀವೇ ನಿರ್ಮಾಣ ಮಾಡ್ತಾ ಇದ್ದೀರಿ. ಹಾಗಾಗಿ ಒಂದು ಏನು ತಪ್ಪು ಪ್ರಚಾರದ ಏನು ಮಾಡ್ತಾ ಇದ್ದೀರಿ ಅದನ್ನು ಕೈ ಬಿಡಬೇಕು ಅಂತೇಳಿ ಎರಡೂ ಕಡೆ ಜಾತಿ ಮತ್ತು ಉಪಜಾತಿನಲ್ಲಿ ಎರಡೂ ಕಡೆ ಒಕ್ಕಲಿಗ ಬರೆಸಿ ಅಂತ ಹೇಳಿ ಕೊಟ್ಟಿರೋರಿಗೆ ಮನವರಿಕೆ ಆಗಬೇಕು ಅಂತೇಳಿ ನಾವು ಬಯಸ್ತಾ, ಇವತ್ತಿನ ಉದ್ದೇಶ ಏನು, ಒಕ್ಕಲಿಗರು ಜಾತಿ ಕಾಲಮಲ್ಲಿ ಒಕ್ಕಲಿಗ, ಉಪಜಾತಿ ಕಾಲಮಲ್ಲಿ ಅವರವರ ಉಪಜಾತಿಯನ್ನು ಕಡ್ಡಾಯವಾಗಿ ಬರೆಸಲೇಬೇಕು ಅಂತೇಳಿ ಈ ಸಮುದಾಯಕ್ಕೆ ಕರೆಯನ್ನು ಕೊಡ್ತಾ, ಈ ಸಮುದಾಯ ಯಾವತ್ತೂ ಬಲಿಷ್ಠ ಆಗಬೇಕು ಅಂದರೆ ಈ ಸಮುದಾಯದ ಉಪಜಾತಿಗಳು ಉಳಿಬೇಕು, ಅದರ ಸಂಸ್ಕೃತಿ ಸಂಪ್ರದಾಯಗಳು ಉಳಿಬೇಕು. ಆಗ ಉಳಿದಾಗ ಮಾತ್ರ ಒಕ್ಕಲಿಗರ ಒಂದು ಸಮಗ್ರ ಏನು ಸಂಸ್ಕೃತಿ ಇದೆ, ಸಂಪ್ರದಾಯ ಇದೆ, ಅದು ಉಳಿಲಿಕ್ಕೆ ಸಾಧ್ಯ ಅಂತ ಹೇಳಕ್ಕೆ ಬಯಸ್ತೇನೆ. ಕಡೆಯದಾಗಿ ಇದು ಸರ್ಕಾರ ಈ ಥರ ಭಾಳ ಕೊಟ್ಟಿರೋದ್ರಲ್ಲಿ ಸರ್ಕಾರದ ಏನಾದರೂ ಉದ್ದೇಶ ಇದೆ? ಸರ್ಕಾರದ್ದು ಏನು ಉದ್ದೇಶ ಇರೋದು ಅಂದರೆ ಎಲ್ಲ ಕಾಲಾನುಕಾಲಕ್ಕೆ ಸಮೀಕ್ಷೆಗಳಾಗಬೇಕಾಗಿರೋದು ಅನಿವಾರ್ಯ. ಯಾಕಂದರೆ ಯಾವ್ಯಾವ ಜನಸಂಖ್ಯೆ ಎಷ್ಟೆಷ್ಟಿದೆ, ಅವುಗಳ ಏನು ಸ್ಥಿತಿಗತಿ ಏನಿದೆ ಅವನ್ನೆಲ್ಲ ಸರ್ಕಾರ ಅರ್ಥ ಮಾಡಿಕೊಂಡು ಅವುಗಳಿಗೆ ಯಾವ ರೀತಿಯ ಸೌಲಭ್ಯವನ್ನು ಕೊಡ್ಬೋದು ಅಥವಾ ಯಾವ ರೀತಿಯಲ್ಲಿ ಅವರಿಗೆ ಅನುಕೂಲ ಮಾಡಿಕೊಡ್ಬೋದು ಅನ್ನೋದು ಅದನ್ನು ನಿರ್ಧಾರ ಮಾಡಲಿಕ್ಕೆ ಜಾತಿ ಗಣತಿ ಮತ್ತು ಜನಸಮೀಕ್ಷೆ ಎರಡೂ ಮುಖ್ಯ ಆಗುತ್ತೆ. ಹಾಗಾಗಿ ಅದನ್ನು ಸರ್ಕಾರ ಮಾಡ್ತಾ ಇದೆ, ಆದರೆ ಅದನ್ನು ಸದುಪಯೋಗ ಮಾಡ್ಕೊಳ್ಬೇಕಾಗಿರೋದು ನಮ್ಗಳ ಕರ್ತವ್ಯ. ಚರ್ಚೆ ಮಾಡೋ ರೀತಿಯಲ್ಲಿ ಇನ್ನೇ ಚರ್ಚೆ ಮಾಡ್ತೀವಿ ಒಕ್ಕಲಿಗ ಸಮುದಾಯದ ಬಗ್ಗೆ. ಇವತ್ತಷ್ಟೇ ದೇವರಾಜಗೌಡ, ನೀವು ಇವತ್ತಿನ ಸಭೆಯ ಉದ್ದೇಶ ಇದೆ ಅದನ್ನೇ ವಿಚಾರ ಮಾಡಬೇಕು. ಜಾತಿ ಕಾಲಮಲ್ಲಿ ಒಕ್ಕಲಿಗ, ಉಪಜಾತಿ ಕಾಲಮಲ್ಲಿ ಮರಸು ಒಕ್ಕಲಿಗರು. ದೇವನಹಳ್ಳಿ, ಹೊಸಕೋಟೆ ಮತ್ತು ಏನು ದೊಡ್ಡಬಳ್ಳಾಪುರ